ಗೋಲ್ಡ್ ಓವರ್ ಡ್ರಾಫ್ಟ್ ಲೋನ್ನಲ್ಲಿ ನಿಗದಿತ ಸಾಲ ಎಷ್ಟು ಹಣ ಉಪಯೋಗಿಸ್ತಿರೋ ಅಷ್ಟಕ್ಕೆ ಮಾತ್ರ ಬಡ್ಡಿ. ಮನೆ ಕಟ್ಟಿಸ್ತಾ ಇರುವವರಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಇದು ಈ ಹೊತ್ತಿನ ವಿಶೇಷ. ನಾನು ಸುಧಾ ಗೌಡ. ನೋಡಿ, ಗೋಲ್ಡ್ ಲೋನ್ ಬಗ್ಗೆ ಎಲ್ಲರಿಗೂ ಗೊತ್ತು. ನಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇರುತ್ತೋ ಅಷ್ಟು ಚಿನ್ನವನ್ನು ತಗೊಂಡು ಹೋಗಿ ಬ್ಯಾಂಕ್ನಲ್ಲಿ ಇಟ್ಟು ಅದಕ್ಕೆ ಆ ಬ್ಯಾಂಕ್ನವರು ಎಷ್ಟು ಇಂಟ್ರೆಸ್ಟನ್ನು ಕೊಡ್ತಾರೋ, ಎಷ್ಟು ಅಮೌಂಟನ್ನು ಕೊಡ್ತಾರೋ, ನಾವು ಅಮೌಂಟನ್ನು ತಗೊಂಡು ನಮ್ಮ ಖರ್ಚು ವೆಚ್ಚಗಳಿಗೆ ಅದನ್ನು ಸರಿದೂಗಿಸ್ಕೊಳ್ತೀವಿ. ಎಷ್ಟು ಇಂಟ್ರೆಸ್ಟ್ ಹಾಕಿರ್ತಾರೋ ಅಷ್ಟೇ ಇಂಟ್ರೆಸ್ಟನ್ನು ಪ್ರತಿ ತಿಂಗಳು ಕಟ್ತಾ ಹೋಗ್ತೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಗೋಲ್ಡ್ ಅನ್ನೋದು ನಮ್ಮ ಕಷ್ಟ ಕಾಲಕ್ಕೆ ಆಗುವಂಥ ಒಂದು ಭದ್ರತೆ. ಆದರೆ ಗೋಲ್ಡ್ ಲೋನ್ನಲ್ಲಿ ಮತ್ತೊಂದು ಆಪ್ಷನ್ ಇದೆ. ಅದ್ರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಗೋಲ್ಡ್ ಲೋನ್ನಲ್ಲಿ ಮತ್ತೊಂದು ಆಪ್ಷನ್ ಇದೆ. ಆ ಆಪ್ಷನ್ ಮೂಲಕ ಇಂಟ್ರೆಸ್ಟ್ ಕಡಿಮೆ ಮಾಡಿಸ್ಕೊಳ್ಬೋದು. ನೀವು ನಿಮ್ಮ ಮನೆಯಲ್ಲಿ ಎಷ್ಟೇ ಗೋಲ್ಡ್ ಇದ್ರೂ ಪರವಾಗಿಲ್ಲ, ತಗೊಂಡೋಗಿ ಬ್ಯಾಂಕ್ನಲ್ಲಿ ಇಡಿ. ನಿಮಗೆ ಕಷ್ಟಕ್ಕೆ ಹಣ ಬೇಕಾ, ಹಣ ತಗೊಳ್ಳಿ. ಆದರೆ ಎಷ್ಟು ಹಣ ತಗೋಬೋದು, ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ, ಎಲ್ಲ ಹಣವನ್ನು ಯೂಸ್ ಮಾಡ್ಕೊಳ್ಬೋದಾ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಗೋಲ್ಡ್ ಲೋನ್ನಲ್ಲಿ ಮಂಜೂರಾದಂಥ ಸಾಲದ ಹಣಕ್ಕೆ ತಕ್ಷಣದಿಂದಲೇ ಬಡ್ಡಿ ಅನ್ವಯ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ನಾವು ಫಾರ್ ಎಕ್ಸಾಂಪಲ್ ನಾಳೆನೇ ನಾವು ಒಂದು 10 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿರುತ್ತೆ. ಒಂದು 10 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತಂದರೆ ನಾವು ಕನಿಷ್ಠ ಅಂತಂದ್ರೂ 100 ಗ್ರಾಮ್ಗಿಂತ ಜಾಸ್ತಿ ಅಮೌಂಟನ್ನು ನಾವು, ಅಂದರೆ 100 ಗ್ರಾಮ್ಗಿಂತ ಹೆಚ್ಚು ಚಿನ್ನವನ್ನು ನಾವು ತೊಗೊಂಡೋಗಿ ಬ್ಯಾಂಕ್ನಲ್ಲಿ ಇಡಬೇಕಾಗಿ ಬರುತ್ತೆ. ಇಟ್ಟ ತಕ್ಷಣ ಅದರದೆಲ್ಲ ಫೋಟೋಸ್ ತಗೊಳ್ತಾರೆ, ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ. ಅದಕ್ಕೆ ಈ ಒಂದು ರೇಟ್ ಏನಿದೆ ಅದಕ್ಕೆ ತಕ್ಕಂಗೆ ನಮಗೆ 10 ಲಕ್ಷ ಬೇಕಾ, ಅದಕ್ಕಿಂತ ಜಾಸ್ತಿ ಬೇಕಾ ಕೊಡ್ತಾರೆ. ಆದರೆ ಯಾವಾಗ ಬ್ಯಾಂಕ್ನಿಂದ ನಮ್ಮ ಒಂದು ಅಕೌಂಟ್ಗೆ 10 ಲಕ್ಷ ಹಣ ಟ್ರಾನ್ಸ್ಫರ್ ಆಗುತ್ತೋ ಇಮಿಡಿಯೇಟಾಗಿ ನಮಗೆ ಅಲ್ಲಿಂದಲೇ ಬಡ್ಡಿ ಆ್ಯಡ್ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಂತ್ಗೆ ನಮಗೆ ಆ ಇಂಟ್ರೆಸ್ಟ್ ಬರುತ್ತೆ. ಅಷ್ಟು ಇಂಟ್ರೆಸ್ಟನ್ನು ನಾವು ಕಟ್ಟಲೇಬೇಕು. ಇದು ತಕ್ಷಣದಿಂದಲೇ ಆ್ಯಡ್ ಆಗುವಂಥ ಬಡ್ಡಿ. ಆದರೆ ಗೋಲ್ಡ್ ಓವರ್ ಡ್ರಾಫ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಗೋಲ್ಡ್ ಓವರ್ ಡ್ರಾಫ್ಟ್ ಲೋನ್ ಅನ್ನುವಂಥ ಒಂದು ಆಪ್ಷನ್ ಕೂಡ ಇದೆ. ಇಲ್ಲಿ ನಿಗದಿತ ಸಾಲವನ್ನು ಮಂಜೂರು ಮಾಡಲಾಗುತ್ತೆ. ಅಂದರೆ ಆ್ಯಸ್ ಇಟ್ ಈಸ್ ಗೋಲ್ಡ್ ಲೋನನ್ನು ಹೇಗೆ ಕೊಡ್ತಾರೋ ಇದೇ ಪ್ರೊಸೀಜರ್ನಲ್ಲಿ ಗೋಲ್ಡ್ ಲೋನ್ ಡ್ರಾಫ್ಟ್ನಲ್ಲೂ ಕೂಡ ಕೊಡ್ತಾರೆ. ಹೇಗೆ? ಅದರಲ್ಲಿ ಎಷ್ಟು ಹಣವನ್ನು ನೀವು ಉಪಯೋಗಿಸ್ತೀರೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಕಟ್ಟಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು 10 ಲಕ್ಷ ನೀವು ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. 10 ಲಕ್ಷ ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆದರೆ 10 ಲಕ್ಷವನ್ನು ನೀವು ನಿಮ್ಮ ಅಕೌಂಟಿಂದ ಡ್ರಾ ಮಾಡಿಕೊಂಡ್ರೆ ಅಷ್ಟಕ್ಕೂ ಆ ಕ್ಷಣದಿಂದಲೇ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಆದರೆ ಇನ್ ಕೇಸ್ ನೀವೇನಾದರೂ ಮನೆ ಕಟ್ತಾ ಇದ್ದೀರಾ, ನಿಮಗೆ ಪ್ರತಿ ತಿಂಗಳು ಇಷ್ಟಂತ ಹಣ ಬೇಕಾಗುತ್ತೆ. ಆಗ ನೀವೇನು ಮಾಡ್ತೀರಾ? ಯಾರು ಕೂಡ ಈ ರೀತಿ ಯೋಚನೆ ಮಾಡಲ್ಲ. ನನಗೆ ಮನೆ ಕಟ್ತಾ ಇದ್ದೀನಿ, ಒಂದು 10 ಲಕ್ಷ ಹಣ ಬೇಕು ಅಂತ ಹೇಳ್ಬಿಟ್ಟು ಇರೋಬರೋ ಒಡವೆ ಎಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಅವ್ರು ಎಷ್ಟು ಹಣ ಕೊಡ್ತಾರೋ ಎಲ್ಲವನ್ನು ಮನೆಗೆ ತೊಗೊಂಡು ಬಂದು ಲಾಕರ್ನಲ್ಲೋ ಬೀರುನಲ್ಲೋ ಇಟ್ಕೊಂಡು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕೂಡ ಬೆಳ್ಕೊಂಡು ಹೋಗ್ತಿರುತ್ತೆ. ಆದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನೀವು ಈ ಗೋಲ್ಡ್ ಡ್ರಾಫ್ಟ್ ಲೋನ್ ಅಂತ ತಗೊಂಡ್ರೆ, ನೀವು ಮನೆ ನಿರ್ಮಾಣ ಮಾಡಬೇಕಾದಂಥ ಸಂದರ್ಭ ಬಂದಾಗ ಹಂತ ಹಂತವಾಗಿ ವೆಚ್ಚಗಳು ಇದ್ದಂಥ ಸಂದರ್ಭದಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ OD ಫೆಸಿಲಿಟಿ ಬಗ್ಗೆ ಬಹಳಷ್ಟು ಜನ ತಿಳ್ಕೋಬೇಕು. ಯಾರು ಮನೆ ಕಟ್ಟಬೇಕು ಅಂತ ಅಂದುಕೊಂಡಿರುವಂಥವ್ರು ಅಥವಾ ಮದುವೆ ಫಿಕ್ಸ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇರುವಂಥವ್ರು, ಇವರೆಲ್ಲರೂ ಕೂಡ ಒಂದೇ ಸರಿ ದುಡ್ಡು ಖರ್ಚು ಮಾಡಲ್ಲ. ಹಂತ ಹಂತವಾಗಿ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀರಾ. ಅದ್ರಲ್ಲಿ ಭಾಳ ಮುಖ್ಯವಾಗಿ ಮನೆ ಕಟ್ಟಬೇಕು ಅಂದಾಗ ಒಂದು 6 ತಿಂಗಳಿಂದ 10 ತಿಂಗಳಾದರೂ ಬೇಕಾಗುತ್ತೆ. 10 ತಿಂಗಳಿಗಾಗುವಷ್ಟು ಹಣವನ್ನು ಒಟ್ಟಿಗೆ ಖರ್ಚು ಮಾಡೋದು ಬುದ್ಧಿವಂತಿಕೆ ಅಲ್ಲ. ಪ್ರತಿ ತಿಂಗಳು ನಾವು ಹಣವನ್ನು ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಬುದ್ಧಿವಂತಿಕೆ. ಅದಕ್ಕೆ ಇಂಟ್ರೆಸ್ಟನ್ನು ನಾವು ಕಟ್ಟೋದು ಬುದ್ಧಿವಂತಿಕೆ. ಸೊ ಹಾಗಾಗಿ ಈ ಗೋಲ್ಡ್ ಓವರ್ ಡ್ರಾಫ್ಟ್ ಸಾಲದ ಸೌಲಭ್ಯ ಏನಿದೆ ಇದು ಮನೆ ಕಟ್ಟುವಂಥವ್ರಿಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಬಹುತೇಕ ಎಲ್ಲ ಬ್ಯಾಂಕ್ಗಳು ಮತ್ತು NBFCಗಳು ಕೂಡ ಈ ಗೋಲ್ಡ್ OD ಸೌಲಭ್ಯದ ಆಯ್ಕೆಯನ್ನು ಗ್ರಾಹಕರಿಗೆ ಕೊಡುತ್ತೆ. ಆದರೆ ನಮಗೆ ಅದರ ಬಗ್ಗೆ ಅರಿವಿಲ್ಲದೆ ಇರೋ ಕಾರಣ ನಾವು ಆ ಒಂದು ಆಪ್ಷನನ್ನು ತಗೊಳಕ್ಕೆ ಹೋಗಲ್ಲ. ಚಿನ್ನ ಅಥವಾ ಒಡವೆ ಮೇಲೆ ಸಾಲ ಬಹಳ ಈಸಿಯಾಗಿ ಸಿಗುತ್ತೆ. ಇದು ಬಹಳ ಜನರಿಗೆ ಅನುಕೂಲವೂ ಹೌದು ಆ್ಯಂಡ್ ಇದು ತುಂಬ ಜನಪ್ರಿಯ ಫೆಸಿಲಿಟಿ ಕೂಡ ಹೌದು. ಆದರೆ ಗೋಲ್ಡ್ ಓವರ್ ಡ್ರಾಫ್ಟ್ ಲೋನ್ ಇದಕ್ಕಿಂತಲೂ ಹೆಚ್ಚಿನ ಉಪಯುಕ್ತತೆಯನ್ನು ಹೊಂದಿದೆ.
ಹಾಗಾದರೆ ಏನಿದು, ಯಾವ ರೀತಿ ಅಷ್ಟೊಂದು ಉಪಯೋಗ ಆಗುತ್ತೆ ಅಂತ ನೀವು ಕೇಳೋದಾದರೆ, ಬ್ಯಾಂಕ್ನಲ್ಲಿ ಕೆಲ ಸಾಲೆಗಳಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಕೊಡ್ತಾರೆ. ಅಂದರೆ ಕೆಲ ಸಾಲೆಗಳಿಗೆ ಮಾತ್ರ. ಅನೇಕ ಹೋಮ್ ಲೋನ್ಗಳಿಗೂ ಕೂಡ ಈ ಒಂದು ಆಪ್ಷನ್ ಇರುತ್ತೆ, ಮನೆ ಕಟ್ಟುವಂಥವರಿಗೂ ಕೂಡ ಈ ಒಂದು ಆಪ್ಷನ್ ಇರುತ್ತೆ. ಆದರೆ ಗ್ರಾಹಕರಿಗೆ ನಿರ್ದಿಷ್ಟ ಮೊತ್ತದಷ್ಟು ಸಾಲವನ್ನು ಮಂಜೂರು ಮಾಡಲಾಗುತ್ತೆ. ಅಂದರೆ ನೀವು ಎಷ್ಟು ಗೋಲ್ಡ್ ಇಟ್ಟಿರ್ತೀರೋ ಅಷ್ಟಕ್ಕೆ ನಿಮ್ಗೆ ಅಮೌಂಟ್ ಕೊಡ್ತಾರೆ. ಅದರಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಣವನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು. ಎಷ್ಟು ಬಳಸ್ತೀರೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಕಟ್ತೀರಿ. ಇದು ಗೋಲ್ಡ್ ಓವರ್ ಡ್ರಾಫ್ಟ್ ಲೋನ್ನ ಒಂದು ಸ್ಪೆಷಾಲಿಟಿ. ಈಗ ನಿಮಗೊಂದು 10 ಲಕ್ಷ ರೂಪಾಯಿ ಸಾಲ ಮಂಜೂರು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಿಮಗೊಂದು 5 ಲಕ್ಷ ಹಣ ಅರ್ಜೆಂಟಾಗಿ ಬೇಕಾಗಿರುತ್ತೆ, ನೀವು ಅದನ್ನು ಡ್ರಾ ಮಾಡ್ಕೊಳ್ಳಿ. ಆದರೆ ಮಿಕ್ಕಿದ 5 ಲಕ್ಷ ಹಣವನ್ನು ಡ್ರಾ ಮಾಡಿಕೊಂಡು ನೀವು ಮನೆಗೆ ತಗೊಂಡು ಲಾಕರಲ್ಲಿ ಇಟ್ಬಿಡ್ತೀರ. ಎಷ್ಟೋ ಜನ ಭಾಳ ಜನ ಮಾಡುವಂಥ ಮಿಸ್ಟೇಕ್ ಇದು. ಹಂಗೆ ಮಾಡಬೇಡಿ. 5 ಲಕ್ಷ ಬೇಕಾ, ನಿಮಗೆ ಬ್ಯಾಂಕಿಂದ 10 ಲಕ್ಷ ಕೊಟ್ಟಿರ್ಬೋದು, ಆದರೆ ನಿಮಗೆ ಅರ್ಜೆಂಟಾಗಿ ಬೇಕಾಗಿರೋದು 5 ಲಕ್ಷ ಅಂದರೆ 5 ಲಕ್ಷ ಅಷ್ಟೇ ಡ್ರಾ ಮಾಡ್ಕೊಳ್ಳಿ. ಆಗ ಆ 5 ಲಕ್ಷಕ್ಕೆ ಮಾತ್ರ ನಿಮಗೆ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಉಳಿದ 5 ಲಕ್ಷ ಇದೆಯಲ್ಲ ಅದು ಅಕೌಂಟಲ್ಲಿ ಹಾಗೆ ಇಡಿ, ಅದಕ್ಕೆ ಇಂಟ್ರೆಸ್ಟ್ ಆ್ಯಡ್ ಆಗಲ್ಲ. ನಿಮ್ಮ ಗೋಲ್ಡ್ ಬ್ಯಾಂಕ್ನಲ್ಲಿ ಸೇಫ್ ಆಗಿರುತ್ತೆ, ಆದರೆ ಇಂಟ್ರೆಸ್ಟ್ ಆ್ಯಡ್ ಆಗಲ್ಲ. ನೀವು ಎಷ್ಟು ಹಣವನ್ನು ಅಕೌಂಟಿಂದ ಡ್ರಾ ಮಾಡಿರ್ತೀರಾ ಅಷ್ಟು ಹಣಕ್ಕೆ ಮಾತ್ರ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಅಷ್ಟಕ್ಕೆ ಮಾತ್ರ ನೀವು ಬಡ್ಡಿಯನ್ನು ಕಟ್ಟಬೇಕಾಗಿ ಬರುತ್ತೆ. 2 ಲಕ್ಷವನ್ನು ಉಪಯೋಗಿಸ್ತೀರಾ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಇನ್ನೂ 2 ಲಕ್ಷ, ಇನ್ನೂ 5 ಲಕ್ಷ ಅಥವಾ 1 ಲಕ್ಷ ಉಪಯೋಗಿಸ್ತೀರಾ ಅದನ್ನು ಮಾತ್ರ ನೀವು ಬ್ಯಾಂಕಿಂದ ಡ್ರಾ ಮಾಡ್ಕೊಳ್ಳಿ. ಉಳಿದ ಹಣವನ್ನು ನೀವು ಆ ಒಂದು ಅಕೌಂಟ್ನಲ್ಲೇ ಬಿಡಬೇಕಾಗಿ ಬರುತ್ತೆ. ಆ ಒಂದು ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿರುವಂಥ ಹಣಕ್ಕೆ ಇಂಟ್ರೆಸ್ಟ್ ಆ್ಯಡ್ ಆಗಲ್ಲ. ಸೊ ಇದನ್ನು ಬಹಳ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನೀವು 3 ಲಕ್ಷ ತಗೊಳ್ಳಿ, 5 ಲಕ್ಷ ತಗೊಳ್ಳಿ, ಎಷ್ಟಾದರೂ ತಗೊಳ್ಳಿ, ಉಳಿದ ಅಮೌಂಟನ್ನು ಅಕೌಂಟ್ನಲ್ಲೇ ಇಡಿ. ಅದಕ್ಕೆ ಬಡ್ಡಿ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಮನೆ ಕಟ್ಟಿಸ್ತಾ ಇರುವವರಿಗೆ ಅಥವಾ ಅನಿಶ್ಚಿತತೆಯ ಖರ್ಚು ವೆಚ್ಚಗಳ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅವರಿಗೆ ಈ ಓವರ್ ಡ್ರಾಫ್ಟ್ ಫೆಸಿಲಿಟಿ ಬಹಳ ಉಪಯೋಗಕ್ಕಾಗುತ್ತೆ. ಮತ್ತು ಪ್ರತಿಯಾಗಿ ಗೋಲ್ಡ್ ಲೋನ್ನಲ್ಲಿ ನಿಮಗೆ ಒಮ್ಮೆಗೆ ಎಲ್ಲ ಲೋನ್ ಮೊತ್ತವನ್ನು ರಿಲೀಸ್ ಮಾಡಲಾಗುತ್ತೆ. ಅದು ಗೊತ್ತಿರೋ ವಿಚಾರ. ಒಂದೇ ಸರಿ ಎಲ್ಲ ಅಮೌಂಟನ್ನು ರಿಲೀಸ್ ಮಾಡ್ತಾರೆ ನಿಜ, ಆದರೆ ಅಷ್ಟಕ್ಕೂ ತತ್ಕ್ಷಣದಿಂದಲೇ ಬಡ್ಡಿ ಅನ್ವಯ ಆಗತೊಡಗುತ್ತೆ. ನೀವು ಯಾವಾಗ ಅಷ್ಟು ಹಣವನ್ನು ಡ್ರಾ ಮಾಡ್ಕೊಳ್ತೀರ ಆಗ. ಇನ್ ಕೇಸ್ ನೀವೇನಾದರೂ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ನೀವೇನಾದರೂ ಡ್ರಾ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಆವಾಗ ನಿಮಗೆ ಎಷ್ಟು ಹಣ ಡ್ರಾ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ಬಡ್ಡಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ವಿಚಾರ ನಿಮಗೆ ಗೊತ್ತಿಲ್ಲ ಅಂತಂದರೆ ಬ್ಯಾಂಕ್ಗಳಲ್ಲಿ ಹೋಗಿ ವಿಚಾರಿಸಿ. ನಮಗೆ ಗೋಲ್ಡ್ ಲೋನ್ ಬದಲು ಗೋಲ್ಡ್ ಓವರ್ ಡ್ರಾಫ್ಟ್ ಲೋನ್ ಅಂತ ಆಪ್ಷನ್ ಇದೆಯಾ ಅಂತ ಕೇಳಿ. ಇದ್ದರೆ ದಯವಿಟ್ಟು ಆ ಆಪ್ಷನನ್ನು ಯೂಸ್ ಮಾಡ್ಕೊಳ್ಳಿ. ಮನೆ ಕಟ್ತಾ ಇರುವಂಥವ್ರು ಅಥವಾ ನಿಮಗೆ ಪ್ರತಿ ತಿಂಗಳಿಗೆ ಒಂದಷ್ಟು ಅಮೌಂಟ್ ಬೇಕು, ಯಾವುದೋ ಬೆಳೆ ಹಾಕಿದ್ದೀನಿ ಅಥವಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪ್ರತಿ ತಿಂಗಳು ಇಷ್ಟು ಖರ್ಚಾಗುತ್ತೆ ಅನ್ನೋರು ಮಾತ್ರ ಈ ಒಂದು ಆಪ್ಷನನ್ನು ಯೂಸ್ ಮಾಡಿ. ಬಲ್ಕ್ ಆಫ್ ಅಮೌಂಟ್ ನಂಗೆ ಒಂದೇ ಸತಿ ಯೂಸ್ ಮಾಡಬೇಕು ಅಂತಿದ್ರೆ ಅಷ್ಟು ಹಣವನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲ, ಪ್ರತಿ ತಿಂಗಳು ನನಗಿಷ್ಟು ಹಣ ಬೇಕು, ಮನೆ ಕಟ್ಟಿಸ್ತಾ ಇದ್ದೀನಿ ಅಂದವ್ರು ಮಾತ್ರ ಈ ಗೋಲ್ಡ್ ಲೋನ್ ಓವರ್ ಡ್ರಾಫ್ಟ್ ಲೋನ್ಗೆ ನೀವು ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಬೋದು. ಬಡ್ಡಿ ಸೇವ್ ಆಗುತ್ತೆ, ಬಹಳ ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಎಷ್ಟು ಹಣ ನೀವು ಡ್ರಾ ಮಾಡ್ಕೊಂಡಿದ್ದೀರ ಅಷ್ಟಕ್ಕೆ ಮಾತ್ರ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಉಳಿದ ಹಣ ಅಕೌಂಟಲ್ಲಿ ಸೇಫ್ ಆಗಿ ಹಾಗೆ ಇರುತ್ತೆ, ಅದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಆ್ಯಡ್ ಆಗೋದಿಲ್ಲ. ಸೊ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನಿಮಗೆ ಇದ್ರ ಬಗ್ಗೆ ಒಂದು ವಿಚಾರ ಅರ್ಥ ಆಗಿರುತ್ತೆ. ಓಕೆ, ಗೋಲ್ಡ್ ಲೋನ್ ಅಲ್ಲ, ಗೋಲ್ಡ್ ಓವರ್ ಡ್ರಾಫ್ಟ್ ಲೋನ್ ಕೂಡ ಇದೆ ಎನ್ನುವಂಥ ವಿಚಾರ. ಸೊ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.